ಸ್ನೇಹಿತರೆ ನಮಸ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನಲ್ಲಿರುವಂತಹ ದುಬಾರೆ ಸಾಕಾನೆ ಶಿಬಿರದಲ್ಲಿ ಒಂದು ದುರದೃಷ್ಟಕರವಾದಂತಹ ಒಂದು ಘಟನೆ ನಡೆದು ಹೋಗಿದೆ. ತಮಿಳುನಾಡು ಮೂಲದ ಮಹಿಳೆ ಸಾಕಾನೆಯ ಕಾಲಿಗೆ ಸಿಲುಕಿ ಮೃತಪಟ್ಟಿರುವಂತಹ ಘಟನೆಯ ವಿಡಿಯೋಗಳನ್ನ ನೀವೆಲ್ಲ ನೋಡಿರ್ತೀರ. ತುಂಬಾ ಬೇಸರ ತರಿಸುವ ಹಾಗೆ ಇರುವಂತಹ ವಿಡಿಯೋಗಳನ್ನ ಇಲ್ಲಿ ಪ್ರಸಾರ ಮಾಡೋದಕ್ಕೂ ಆಗೋದಿಲ್ಲ. ನಮಗೆ ಇರೋ ಗೈಡ್ಲೈನ್ಸ್ಗಾಗಿ ವಾಟ್ಸಪ್ಪಲ್ಲಿ ಸಾಕಷ್ಟು ಜನ ನೋಡಿರ್ತೀರ. ಕಂಜನ್ ಮತ್ತೆ ಮಾರ್ತಾಂಡ ಎರಡು ಆನೆಗಳ ಮಧ್ಯೆ ನಡೆದಂತಹ ಒಂದು ಸಣ್ಣ ಒಂದು ಜಗಳ, ಅದನ್ನ ಕಾಳಗ ಅಂತ ಕರಿಬೇಕಲ್ಲ ಗೊತ್ತಿಲ್ಲ. ಸಾಕಷ್ಟು ಸಮಯದಲ್ಲಿ ನಾವು ವನ್ಯಜೀವಿಗಳ ಕಾಳಗವನ್ನ ನೋಡಿರ್ತೀವಿ, ಅದು ಅಷ್ಟು ಭಯಾನಕವಾಗಿರ್ತದೆ. ಆದರೆ ಈ ಒಂದು ಕ್ಯಾಂಪ್ ಅಲ್ಲಿ ನಡೆಯುವಂತ ಈ ತರದ ಜಗಳಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಕೆಲವು ಸಲ ಸಿಬ್ಬಂದಿ ಮೃತಪಡ್ತಾರೆ, ಕೆಲವು ಸಲ ಈ ತರ ಕ್ಯಾಂಪ್ಗಳಲ್ಲಿ ಬರುವಂತಹ ಪ್ರವಾಸಿಗರಿಗೆ ಜೀವನಕ್ಕೆ ಕುತ್ತು ತರುತ್ತೆ. ಸೋಮವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಅಂತ ಕೆಲವರು ಹೇಳ್ತಾರೆ. ದುಬಾರೆ ಕ್ಯಾಂಪ್ ನಲ್ಲಿ ನನಗೆ ಪರಿಚಿತ ಇರುವಂತವರಿಗೆ ಒಂದು ಕಾಲ್ ಮಾಡಿ ನಾನು ಕೇಳಿದಾಗ ಈ ತರ ಎಲ್ಲರೂ ಸಾಮಾನ್ಯವಾಗಿ ಅಲ್ಲಿ ಆನೆ ಮೈ ತೊಳೆಯೋದಕ್ಕೆ ಬಂದಿದ್ರು. ಆ ಸಮಯದಲ್ಲಿ ಈ ಕುಟುಂಬವೂ ಇತ್ತು. ಆಕೆಯ ಗಂಡ ಅದರ ಮಗು ಒಂದು ಎತ್ಕೊಂಡಿದ್ರು. ಹೀಗೆ ಆಗ ಶುರುವಾದಂತಹ ಎರಡು ಆನೆಗಳ ಮಧ್ಯೆ ಕಾಳಗದಲ್ಲಿ ಅಕಸ್ಮಾತ್ ಆಗಿ ಅವರು ಆನೆ ಮೈ ತೊಳಿತಿದ್ದಂಥವ್ರು ಕೆಳಗಡೆ ಬಿದ್ದು ಹೋಗ್ತಾರೆ. ಆನೆ ಅದು ಇಂಟೆನ್ಷನಲ್ಲಿ ಅದನ್ನ ಮೆಟ್ಟಿರ್ಲಿಲ್ಲ, ಅದ್ರ ಆಘಾತದಲ್ಲಿ ಅವರು ಕಾಲ್ ಕೆಳಗೆ ಆಗ್ಬಿಡ್ತಾರೆ. ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರನ್ನ ಸಾಗಿಸುವ ಸಮಯದಲ್ಲಿ ಅವರೇ ಏನು ಎತ್ತುವಾಗಲೂ ಕೂಡ ಇದ್ರಂತೆ. ಎಲ್ಲ ಈ ತಲೆ ಎಲ್ಲ ಸ್ವಲ್ಪ ಮೆತ್ತಗೆ ಆಗೋಗಿತ್ತು ಅಂತ ಹೇಳ್ತಾರೆ. ಹಾಗೆ ಅವ್ರನ್ನ ಆಸ್ಪತ್ರೆಗೆ ಸಾಗಿಸುವ ಸಂದರ್ಭದಲ್ಲಿ ಅವರು ಮೃತಪಡ್ತಾರೆ. ಇಂಥ ಒಂದು ಘಟನೆ ಮತ್ತೆ ಅಲ್ಲಿ ವಿಡಿಯೋಗಳು ನಮಗೆ ಅವೈಲಬಲ್. ಅವುಗಳನ್ನ ನೋಡ್ತಾ ಇದ್ರೆ ನಮಗೆ ಈ ಥರದ ಘಟನೆ ಮತ್ತೆಂದೂ ಸಂಭವಿಸಬಾರದು ಅಂತೇಳಿ ಅನಿಸುತ್ತೆ. ಇದಾದ ನಂತರ ಒಂದು 2 ಗಂಟೆ ಒಳಗಡೆನೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಕಲಬುರಗಿಗೆ ಒಂದು ಮೃಗಾಲಯ ಉದ್ಘಾಟನೆ ಇತ್ತು, ಅಲ್ಲಿಗೆ ಹೋಗಿದ್ರು. ಅದಾದ ನಂತರ ಅವರು ಬೀದರಿಗೆ ಹೋಗುವ ಪ್ರವಾಸ ಸಮಯದಲ್ಲಿ ಅವರಿಗೆ ಅದು ಗೊತ್ತಾಗುತ್ತೆ. ಹಾಗೆ ಅವರು ತಕ್ಷಣಕ್ಕೆ ಅರಣ್ಯ ಸಚಿವರ ಕಾರ್ಯಾಲಯ ಕಮ್ಯುನಿಕೇಟ್ ಮಾಡಿ ತಕ್ಷಣಕ್ಕೆ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸಾಕಾನೆ ಶಿಬಿರಕ್ಕೆ SOP ಇಲ್ಲ, SOP ಸಿದ್ಧಪಡಿಸಬೇಕು. ಜೊತೆಗೆ ಆನೆ ಹತ್ರಕ್ಕೆ ಯಾರು ಹೋಗಬಾರ್ದು, 100 ಅಡಿ ದೂರಕ್ಕೆ ಇರಬೇಕು. ಆನೆಗೆ ಈ ತರ ಕಬ್ಬು ಬೆಲ್ಲ ಏನೋ ತಿನ್ಸೋದು, ಆನೆ ಮೈ ತೊಳೆಯೋದು ಇದೆಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆದೇಶ 24 ಗಂಟೆ ಒಳಗಡೆ ಅಧಿಕಾರಿಗಳು ಅಂದ್ರೆ ಮೇಲಧಿಕಾರಿಗಳು ಅಂದ್ರೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೇನಿರ್ತಾರೆ ಕೀ ಪೋಸ್ಟ್ ಅಲ್ಲಿ, ಅವರು ಅದನ್ನ ಒಂದು ಸುತ್ತೋಲೆ ಹೊರಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಇನ್ನು ಎಷ್ಟು ದಿನಗಳಿಗೆ ಅದು ಮತ್ತೆ ವಾಪಸ್ ಬರುತ್ತೆ ಗೊತ್ತಿಲ್ಲ. ನನ್ನ ಪ್ರಕಾರ ಮೈ ತೊಳೆಯುವಂಥದ್ದು ಏನಿದೆಯಲ್ಲ ಅದು ನಿಂತು ಹೋಗ್ಬಹುದೇನು. ಇನ್ನು ಮುಂದೆ ಈ ತರ ಜನ ಅಲ್ಲಿ ಹೋಗಿ ಆನೆಗಳ ಜೊತೆಗೆ ಸೆಲ್ಫಿ ತಗೊಳ್ಳೋದು ಅದೆಲ್ಲ ಬರೋದಿಲ್ಲ. ಆಮೇಲೆ SOP ರೆಡಿ ಆದ್ರೆ ಅದಕ್ಕೊಂದು ಗೈಡ್ಲೈನ್ಸ್ ಬಂದ್ರೆ ಆ ಗೈಡ್ಲೈನ್ಸ್ ಅಲ್ಲಿ ಏನಾದರೂ ಫೋಟೋ ಕ್ಲಿಕ್ಕಿಸೋದು ಅಪರಾಧ ಆ ತರ ಏನಾದರೂ ಅವರು ಸೇರಿಸಿದ್ರೆ ಮುಂದೊಂದು ದಿನ ನಾವು ಆ ಥರ ಫೋಟೋಗಳನ್ನ ಕ್ಲಿಕ್ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ರು ಕೂಡ ಆ ಎವಿಡೆನ್ಸ್ ಮೇಲೂ ಕೂಡ ಅವರು ಪ್ರಕರಣಗಳನ್ನ ದಾಖಲಿಸ್ತಾರೆ, ಮತ್ತೆ ದಂಡವನ್ನ ತೆರಬೇಕಾದ ಪರಿಸ್ಥಿತಿ ಬರುತ್ತೆ. ಹೀಗೆ ಇದೊಂದು ಕ್ವಿಕ್ ಆಗಿ ಡಿಸಿಷನ್ ತಗೋಬೇಕಾಗಿತ್ತು. ಇತ್ತೀಚೆಗೆ ನೀವು ನೋಡ್ಬೋದು, ಚಾಮರಾಜನಗರದ ನಾಗಮಲೆಯಲ್ಲಿ ಒಂದು 10 ವರ್ಷದ ಬಾಲಕ ಚಿರತೆ ದಾಳಿಗೆ ಮೃತಪಟ್ಟ ಸಮಯದಲ್ಲೂ ಕೂಡ ಈ ಚಾರಣವನ್ನೇ ಅಂದ್ರೆ ಕಾಲ್ನಡಿಗೆಯಲ್ಲಿ ಹೋಗುವಂತ ತುಂಬಾ ಪ್ರದೇಶಗಳಲ್ಲಿ, ಅದು ಚಾರಣ ಇರಬಹುದು ಅಥವಾ ದೇವಸ್ಥಾನಗಳಿಗೆ ಹೋಗುವಂತಹ ಜಾಗಗಳಿರಬಹುದು, ಅವುಗಳನ್ನೆಲ್ಲ ಬ್ಯಾನ್ ಮಾಡಿದ್ರು. ಅಂದ್ರೆ ಎಲ್ಲೆಲ್ಲಿ ಈ ತರ ಕಾನ್ಫ್ಲಿಕ್ಟ್ ಇದೆ, ಅನಿಮಲ್ಗಳ ಮೂವ್ಮೆಂಟ್ಸ್ ಇದೆ, ಅಲ್ಲೆಲ್ಲ ನೀವು ಅದನ್ನ ಪ್ರವೇಶ ಮಾಡೋದಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ಅರಣ್ಯ ಸಚಿವರು ಹೇಳಿದ್ರು. ಅದಾಗಿ ಈ ಘಟನೆ ನಡೆದಿರುವಂತದ್ದು ಒಂದು 15 ದಿನಗಳ ಒಳಗಡೆ ಇದು 2ನೇ ತರಹದ ಒಂದು ರಿಸ್ಟ್ರಿಕ್ಷನ್. ಈಗ ರಿಸ್ಟ್ರಿಕ್ಷನ್ ಯಾಕೆ, ಅವರು ಮೃತಪಟ್ಟ ನಂತರ ಈ ತರ ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ, ಇದಕ್ಕೂ ಮೊದಲೇ ಮಾಡಬಹುದಿತ್ತು, ಸುಧಾರಣೆ ಆಗ್ತಾ ಇಲ್ಲ, ಮಿನಿಸ್ಟ್ರು ಸರಿ ಇಲ್ಲ, ಈ ತರದ ಸಹಜವಾಗಿ ಕೆಲವರ ಕಮೆಂಟ್ಗಳಿರುತ್ತೆ. ಪಾಸಿಟಿವ್ ಕಮೆಂಟ್ಗಳು ನಿಮಗೆ 75% ಅಷ್ಟು ಪಾಸಿಟಿವ್ ಒಪಿನಿಯನ್ ಇದ್ರೆ ಒಂದು 25% ಅಷ್ಟು ನೆಗೆಟಿವ್ ಇದ್ದೇ ಇರುತ್ತೆ. ಅದ್ರ
ಬೇರೆ ಬೇರೆ ಕಾರಣಗಳಿಗಿರ್ಬೋದು, ಬೇರೆ ಬೇರೆ ರಾಜಕೀಯ ಆಸಕ್ತಿ, ಹಿತಾಸಕ್ತಿ, ಅದು ಅವರಿಗೆ ನಿಜವಾದ ಕನ್ಸರ್ನು ಅಥವಾ ಏನೋ ಸಮಸ್ಯೆಗಳಿರ್ತವೆ. ಆದರೆ ಅವುಗಳನ್ನು ಕೂಡ ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವಂಥದ್ದು ಮಿನಿಸ್ಟ್ರ್ ಕಚೇರಿ ಮಾಡ್ತಾ ಇದೆ. ಮತ್ತು ಜೊತೆಗೆ ನಾವುಗಳು ಕೂಡ ಅದನ್ನ ನೋಡ್ತಾನೆ ಇರ್ತೀವಿ. ಆದರೆ ಈ ಅರಣ್ಯ ಇಲಾಖೆ ಅನ್ನೋದು ಸಾಕಷ್ಟು ಸಮಯ ಈ ಥರದ ಕೆಲಸಗಳು ಇವತ್ತು ನಿನ್ನೆ ಬಂದಿಲ್ಲ, ಅಥವಾ ಕಂಡ್ರೆ ಅವರು ಶುರು ಮಾಡಿ ಅದನ್ನು ಅವರು ಸ್ಟಾಪ್ ಮಾಡಿದಲ್ಲ, ಅಥವಾ ಇವರು ಅರಣ್ಯದ ಮೇಲೆ ಅಥವಾ ಇಲಾಖೆಯಲ್ಲಿ ಒಂದು ಟ್ರಯಲ್ ಮಾಡ್ತಾ ಇಲ್ಲ. ಹಾಗಾಗಿ ಇದು ಹಿಂದಿನಿಂದ ಬಂದಿರುವಂಥ ಒಂದು ಜಿಡ್ಡುಗಟ್ಟಿರುವಂಥ ಒಂದಿಷ್ಟು ಅಭ್ಯಾಸಗಳನ್ನು ತೊಲಗಿಸಬೇಕಾಗಿದೆ. ಹಾಗಾಗಿ ನಿಜವಾಗ್ಲೂ ಈ ಮಹಿಳೆ ಮೃತಪಟ್ಟಿರೋದಕ್ಕೆ ಅಥವಾ ಆ ಘಟನೆಯನ್ನು ನೋಡಿ ನಮಗೆ ನಿಜವಾಗ್ಲೂ ಶಾಕ್ ಆಗಿದ್ದಂತೂ ನಿಜ. ಅದರಲ್ಲೂ ಕೂಡ ನಾವು ಇತ್ತೀಚೆಗೆ ದುಬಾರೆಗೆ ಹೋದ ಸಂದರ್ಭದಲ್ಲಿ ಕಾವೇರಿ ಹಿನ್ನೀರಿನಲ್ಲಿ ಒಂದು ತೂಗು ಸೇತುವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಯಿತು. ಅರಣ್ಯ ಸಚಿವರು ಹೋದ ದಿನವೇ ನಾನು ಅದರ ಮರುದಿನ ಹೋಗಿದ್ದೆ ನಾನು. ಆಗ ಜನ ಎಲ್ಲ ಹೋಗ್ತಾ ಇರುವಂಥದ್ದು ಒಂದು ಪವಿತ್ರ ನದಿಯಲ್ಲಿ ಹೇಗೆ ಒಂದು ಯಾತ್ರೆಗೆ ಆಚೆ ದಡಕ್ಕೆ ಹೋಗ್ತಾರೆ, ಅಷ್ಟು ಒಂದು ಪವಿತ್ರವಾಗಿ ನನಗೆ ಆ ಒಂದು ಜಾಗ ಕಾಣ್ತು. ಆದರೆ ನಾನು ಹೇಳಿದ್ರೆ ಅದೇ ನೀರಲ್ಲಿ ಓಡಾಡೋದು ಒಂಥರ ಚಂದ ಇರುತ್ತೆ. ಹ್ಯಾಂಗಿಂಗ್ ಬ್ರಿಡ್ಜ್ ಆಗುತ್ತೆ, ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಅದು ಆ ಕಡೆ ನಮ್ಮಲ್ಲಿ ಹಾಡಿ ಜನ ಇದ್ದಾರೆ, ಅವರ ಓಡಾಡೋದಕ್ಕೆ ಬೇಕಾಗುತ್ತೆ. ಒಟ್ಟಿನಲ್ಲಿ ನೀರು ಇಳಿದಾಗ ಕೂಡ ಇಲ್ಲಿ ಓಡಾಡ್ಬೋದು. ಹಾಗೆ ಇದ್ದಂತಹ ಜಾಗ ನೋಡಿದರೆ ನಾವು ವಿಡಿಯೋನ ಪೋಸ್ಟ್ ಮಾಡಿಬಿಟ್ಟು 3 ಗಂಟೆ ಒಳಗಡೆ ಈ ಥರದೊಂದು ಘಟನೆ ಆಗಿದೆ. ನಮಗೆ ಬಹಳ ಬೇಸರ ಅನ್ಸೋದೇನು ಅಂತಂದರೆ, ನಾವು ಒಂದಿಷ್ಟು ಪಾಸಿಟಿವ್ ಆಗಿ ತೋರಿಸೋಣ ಅಂದಾಗ ಈ ಥರದ ಘಟನೆಗಳು ನಮಗೆ ಮತ್ತೆ ಮರುಕಳಿಸ್ತಿದ್ದಾವೆ. ನಮಗೊಂಥರ ಪಾಠ. ಇಲ್ಲಿ ಪಾಸಿಟಿವ್ ಅನ್ನೋದೇ ಇಲ್ಲ, ವೈಲ್ಡ್ ಲೈಫಲ್ಲಿ ಯಾವುದೂ ಸರಿ ಇಲ್ಲ. ಹಾಗಾಗಿ ನಾವೆಲ್ಲ ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ ಸ್ವಲ್ಪ ಕನ್ಸ್ಟ್ರಕ್ಟಿವ್ ಆಗಿ ಎಲ್ಲದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಆಗಾಗ ನಮಗೆ ಈ ಘಟನೆಗಳಿಂದ ಅರ್ಥ ಆಗ್ತಿದೆ. ನಾವೊಂದು ಸುಂದರ ಪರಿಸರವನ್ನು ಅಥವಾ ಸುಂದರವಾದ ಪ್ರವಾಸಿ ತಾಣವನ್ನಾಗಿ ಆ ವಿಡಿಯೋ ಪೋಸ್ಟ್ ಮಾಡಿ ಇಷ್ಟು ಒಂದೆರಡು ಗಂಟೆಗಳಲ್ಲಿ ಈ ಥರದೊಂದು ಘಟನೆ ಆದಾಗ ನನಗೆ ನಿಜವಾಗ್ಲೂ ಬೇಸರ ಅನಿಸ್ತು. ಹೀಗೆ ಇಡೀ ಸೋಮವಾರ ಅದಿಷ್ಟು ದುಬಾರಿಗೆ ಸಂಬಂಧಿಸಿರುವಂಥದ್ದೇ ಅಪ್ಡೇಟ್ಸ್ಗಳನ್ನು ನಾವು ಕೊಡಬೇಕಾಯಿತು. ಇನ್ನು ಮಾಡಬೋಲ್ ಅನ್ನುವಂಥಲ್ಲಿ ಕಲಬುರಗಿಯಲ್ಲಿ ಹೊಸದಾಗಿ ಒಂದು ಜೂನ ಶಿಫ್ಟ್ ಮಾಡಿದ್ದಾರೆ ಅಲ್ಲಿಗೆ. ಅದರದ ಒಂದು ಅಪ್ಡೇಟ್ಸನ್ನು ನಮಗೆ ಕೊಡೋಕ್ಕಾಗಲಿಲ್ಲ. ದುಬಾರೆಗೆ ನೀವು ಹೋಗಿದ್ದೆ ಆದರೆ ಗೊತ್ತಾಗುತ್ತೆ, ಅದೇನು ಸ್ನಾನ ಮಾಡಿಸುವಂತಹ ಪ್ರದೇಶಗಳಿದೆಯಲ್ಲ ಅಲ್ಲಿ ಎಲ್ಲ ಎಸ್ಕೇಪ್ ಆಗೋದು ಬಹಳ ಕಷ್ಟ ಇದೆ. ಅಲ್ಲಿ ಎತ್ತರಕ್ಕೆ ಕಟ್ಟೆಗಳೆಲ್ಲ ಇರ್ತವೆ. ಹಾಗಾಗಿ ಅಲ್ಲಿ ತುಂಬ ಜನ ವಿಡಿಯೋಗಳನ್ನ ಮಾಡೋದ್ರ ಬದಲು ರಕ್ಷಣೆ ಮಾಡೋದು ಇದೆಲ್ಲ ಸಾಧ್ಯ ಇಲ್ಲದೆ ಇರೋ ಬದುಕು. ವೈಲ್ಡ್ ಅಂದರೆ ವೈಲ್ಡ್, ಅದು ಒಂದು 25% ಅದು ನಮ್ಮ ಭಯಕ್ಕೆ ಅದು ಪಳಗಿರುತ್ತೆ ಹೊರತು ತುಂಬ ಎಮೋಷ್ನಲ್ ಆಗಿ ನಮ್ಮ ಮಾವತ ನನ್ನ ಕಾವಾಡಿ ಅಥವಾ ನನಗೆ ಈ ಥರ ಕಂಜನ್ ಅಂತ ಹೇಳ್ಬಿಟ್ಟು ಒಂದು ಹೆಸರಿಟ್ಟಿದ್ದಾರೆ, ನನಗೊಂದು ಮಾರ್ಥಾಂಡ ಅಂತ ಹೆಸರಿಟ್ಟಿದ್ದಾರೆ ಅಂತ ಅಲ್ಲ. ನೋಡಿ, ಮಾರ್ಥಾಂಡ ಆನೆ ಇದೆಯಲ್ಲ, ಅದು ಅದಕ್ಕೆ ಕೊಂಬಿಲ್ಲ, ಅದು ಮಕ್ನ ಆನೆ. ಮತ್ತು ಇದು ಸ್ಪಷ್ಟವಾಗಿ ಮತ್ತು ದಸರಾಕ್ಕೆ ಪಾರ್ಟಿಸಿಪೇಟ್ ಮಾಡ್ತಿರೋಂಥ ಕಂಜನ್ನು. ಹೀಗೆ ಎಲ್ಲಗಳಿಗೂ ಅವುಗಳದೇ ಆದಂಥ ಒಂದಿಷ್ಟು ನಮ್ಮ ಫ್ಯಾನ್ಸ್ಗಳು ಇದ್ದಾರೆ. ಅವರೆಲ್ಲರಿಗೂ ಕೂಡ ಬೇಸರ ಆಗಿದೆ ಏನು ಅಂದರೆ ಆನೆ ಹೆಸರುಗಳನ್ನ ಬಳಕೆ ಮಾಡ್ತಿದ್ದಾರೆ ಅಂತ. ಈ ಘಟನೆಯಲ್ಲೂ ಕೂಡ ಆನೆಗಳದ್ದೇನು ತಪ್ಪಿಲ್ಲ. ಹಾಗಂತ ಪ್ರವಾಸಿಗರದ್ದು ಇದೆಯಾ ಅಂದರೆ ಅವರಿಗೂ ಗೊತ್ತಿಲ್ಲ. ಇದೊಂದು ದುರ್ಘಟನೆ ಅಂತ ನಾವು ಅಷ್ಟೇ ಹೇಳ್ಬೋದೇ ವಿನಃ. ನೋಡಿ, ಪ್ರತಿ ಸಲನೂ ಮೃತಪಟ್ಟಾಗ ಸುಧಾರಣೆ ಮಾಡೋಕ್ಕೆ ಹೋಗ್ತಾರೆ ಅಥವಾ ಏನಾದ್ರು ಬದಲಾವಣೆ ತರಕ್ಕೆ ಹೋಗ್ತಾರೆ, ರೆಸ್ಟ್ರಿಕ್ಟ್ ಮಾಡ್ತಾರೆ. ಅದಕ್ಕೂ ಮೊದಲು ಯಾಕೆ ಮಾಡೋಲ್ಲ ಅಂತ ಹಲವಾರು ಜನಗಳು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಏನು ಮಾಡಬೇಕಿತ್ತು ಅಂತ ಯಾರು ಹೇಳ್ತಾ ಇಲ್ಲ. ಏನು ಮಾಡಬೇಕು ಅಂತಂದರೆ ಈ ಕ್ಯಾಂಪ್ಗಳಿಗೆ ಪ್ರವಾಸಿಗರ ನಿರ್ಬಂಧ ಹೇರಬೇಕು, ಅಥವಾ ಆನೆಗಳನ್ನು ಈ ಥರ ಮೈ ತೊಳೆಯುವಂಥದ್ದು ಈ ಥರದ ವಿಷಯಗಳಿಗೆ ಬಿಡಬಾರ್ದು ಅಂತನೋ, ಅಥವಾ ಬೇರೆ ಏನಾದರೂ ನಿಮ್ಮಲ್ಲಿ ಆ ನಿಯಮಗಳ ಬದಲಾವಣೆ ಇದೆಯೋ ಅದರ ಬಗ್ಗೆ ಯಾರಿಗೂ ಕೂಡ ಅರಿವಿಲ್ಲ. ಆಮೇಲೆ ನೋಡಿ, ನಮ್ಮ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ, ಕ್ಯಾಂಪ್ಗಳಲ್ಲಿ ಒಂದಿಷ್ಟು SOP ಅಂತ ಹೇಳಿಬಿಟ್ಟು ಎಲ್ಲೂ ಇಲ್ಲ. ಹಿಂದೆ ಸಮೀಕ್ಷಾ ರೆಡ್ಡಿ ಅವರು ಶಿವಮೊಗ್ಗ ಮೃಗಾಲಯದಲ್ಲಿ ಮೃತಪಟ್ಟಾಗಲೂ ಕೂಡ ಅರಣ್ಯ ಸಚಿವರಿಗೆ ಶಾಕ್ ಆಗಿತ್ತು. ಯಾಕೆ ಅಂತಂದರೆ ಮೃಗಾಲಯಗಳಲ್ಲಿ SOP ಆ ಥರದ ಗೈಡ್ಲೈನ್ಸ್ಗಳು ಇಲ್ಲವೇ ಇಲ್ಲ. ಸೊ ಹಾಗಾಗಿ ನಿಮಗೆ ಈಗ ಯಾರದಾರ ಮೇಲೆ ಕ್ರಮ ಆಗಬೇಕು ಅಂದರೆ ಇಲ್ಲ, ಆ ವೈದ್ಯರಿಗೆ ಆ ಒಂದು ತಿಳುವಳಿಕೆ ಬರಬೇಕಿತ್ತು ಅಂತ ಹೇಳಿ ಆಗ್ಬಿಡುತ್ತೆ. ಆಮೇಲೆ ಇಲ್ಲೂ ಕೂಡ ಅಷ್ಟೇ ಏನಾಗ್ತದೆ ಅಂದರೆ ಇಲ್ಲಿ ನಮಗೆ ಅಷ್ಟು ವನ್ಯಜೀವಿಗಳ ಜೊತೆಗೆ ಹೋಗಬಾರ್ದು ಅನ್ನೋದು ಗೊತ್ತಿರಬೇಕು ಅಂತ ನಮಗೆ ಹೇಳ್ತಾರೆ. ಮತ್ತು ಅಲ್ಲಿನ ಸಿಬ್ಬಂದಿಯವರು ಈ ಥರ ಮಸ್ತ್ ಬಂದಿರುವಂಥ ಅಂದರೆ ಮತ್ತಲ್ಲಿರುವಂಥ ಏನು ಆನೆ ಕಂಜನ್ ಅಂತ ಹೇಳಿ, ಅದು ಕಂಜನ್ ಮತ್ತಲ್ಲಿದೆ ಅಂತ ಹೇಳ್ತಿದ್ದಾರೆ, ನಮಗದು ಅಫಿಷಿಯಲ್ ಆಗಿ ಗೊತ್ತಿಲ್ಲ. ಅಂಥ ಆನೆಯನ್ನು ತಂದು ಮೈ ತೊಳಿಸುವಾಗ
ಹುಷಾರಾಗಿರ್ಬೇಕು. ಮಾರ್ತಾಂಡ ಜೊತೆಗಿನ ಜಗಳ ಇದೇನು ಹೊಸತಾಗಿರ್ಲಿಲ್ಲ, ಹಾಗಾಗಿ ಇವುಗಳನ್ನ ಒಟ್ಟಿಗೆ ತಂದು ಈ ತರ ಮಾಡೋ ತಪ್ಪು ಅಂತ ಹೇಳಿದ್ರೆ. ಆಮೇಲೆ ಸಾಲುಗಟ್ಟಿ ಒಂದೇ ಸಲ ಅಲ್ಲಿ ಆನೆಗಳು ಬರ್ತವೆ. ಆನೆಗಳು ಅಲ್ಲಿ ನೀವು ನೋಡಿರ್ಬೋದು ಆ ವಿಡಿಯೋದಲ್ಲಿ, ಆನೆಗಳು ಅಷ್ಟು ಇದ್ವು. ಜೊತೆಗೆ ಒಂದು 50-100 ಜನ ಒಟ್ಟಿಗೆ ಅದನ್ನ ಮೈ ತೊಳೆಯೋದಕ್ಕೆ ಹೇಳಿದಾಗ ಆನೆಗಳು ಸ್ವಲ್ಪ ಹೊರಳಾಡಿದ್ರು, ಸ್ವಲ್ಪ ಮಿಸ್ಕಾಡಿದ್ರು ಅಥವಾ ಸ್ವಲ್ಪ ಬೆದರಿದ್ರು ಕೂಡ ಯಾರಾದ್ರೂ ಮೃತಪಡುವಂತ ಸಂದರ್ಭ ಅಲ್ಲಿ ಇದ್ದೇ ಇರುತ್ತೆ. ಆಮೇಲೆ ಇದೇ ತರದ ಪರಿಸ್ಥಿತಿ ಎಲ್ಲಾ ಕ್ಯಾಂಪ್ಗಳಲ್ಲೂ ಇದೆ ಅಂತ ಹೇಳಕ್ಕಾಗಲ್ಲ. ಈಗ ಶಿವಮೊಗ್ಗದ ಸಕ್ಕರೆಬೈಲು ನಿಮ್ಗೆ ಗೊತ್ತಿರುತ್ತೆ, ಅಂದ್ರೆ ಸ್ವಲ್ಪ ಫೇಮಸ್ ಇರೋದು ನೋಡೋಣ. ಅಲ್ಲೂ ಕೂಡ ಈ ತರದ ಘಟನೆಗಳಾಗಿದ್ದಾವೆ. ಒಂದು 5 ವರ್ಷದ ಈಚೆಗೆ ಕೋವಿಡ್ ಸಮಯದಲ್ಲಿ ಆಗಿತ್ತು ಅಂತ ನನಗೆ ಮರ್ತೋಗಿದೆ. ಮಣಿಕಂಠ ಆನೆ ಒಂದು ಬೆದರಿತ್ತು. ಅದು 2 ಸರಿ ಈ ತರದ ಪ್ರಾಬ್ಲಮ್ ಆಗಿತ್ತು. ಅದು ಕೂಡ ಅದ್ರಲ್ಲಿ ಸ್ವಲ್ಪ ಪ್ರವಾಸಿಗರು ಬಂದಿರಲಿಲ್ಲ, ಹಾಗಾಗಿ ಬಚಾವಾಗಿತ್ತು. ಇನ್ನೊಂದು ಆನೆ ಕೂಡ ಇದೇ ತರ ಆಗಿತ್ತು. ಹೀಗೆ ಸಾಲು ಘಟನೆಗಳಾದಾಗ ಅವಾಗಲೂ ಕೂಡ ತುಂಬಾ ಜನ ಕ್ರಿಟಿಸೈಸ್ ಮಾಡಿದ್ರು. ಆಮೇಲೆ ಅಲ್ಲಿ ಒಂದು ನಿಯಮ ಏನಿದೆ ಅಂತಂದ್ರೆ, ಸುಮಾರು 8:30ಯಿಂದ 10:30 ಈ ಮಧ್ಯೆಯಲ್ಲಿ ಅಷ್ಟು ಆನೆಗಳನ್ನ ಒಂದೇ ಸರಿ ತರೋದಿಲ್ಲ. ಒಂದೊಂದೇ ಆನೆಗಳು ಬರ್ತಾ ಇರುತ್ತೆ. ಒಂದೊಂದು ಆನೆಗಳು ಹೆಚ್ಚಿಗೆ ಆನೆಗಳಿದ್ರೆ ಆ ಭಾಗದಲ್ಲಿ 1-2 ಆನೆಗಳನ್ನ ತೊಳಿತಾ ಇರ್ತಾರೆ. ಹೆಚ್ಚು ಅಂದ್ರೆ ಸಣ್ಣ ಸಣ್ಣ ಮರಿಗಳು ಇರ್ತವೆ. ಅದು ಬಿಟ್ರೆ ಉಳಿದ ಆನೆಗಳೆಲ್ಲ ಆ ಕಡೆ ತುಂಗಾ ನದಿ ಏನಿದೆಯಲ್ಲ ಅಲ್ಲಿ ಅವು ಮುಳುಗಿರ್ತವೆ. ಅಲ್ಲಿ ನೀವು ನೋಡ್ತಿರ್ಬೋದು ಸಾಕಷ್ಟು ಜನರಿಗೆ. ಹಾಗಾಗಿ ಇವರು ಆನೆಗಳನ್ನ ತೊಳೆದ ತಕ್ಷಣ ಪಕ್ಕಕ್ಕೆ ಅವು ರೆಸ್ಟ್ ಮಾಡುವಂತ ಒಂದಿಷ್ಟು ಪ್ರದೇಶ ಇದೆ. ಅಲ್ಲೇ ಅವುಗಳಿಗೆ ಈ ಕಾಯಿ, ಕೊಬ್ಬರಿ ಅದೆಲ್ಲ ಕೊಡ್ತಾರೆ. ಆ ಪ್ರದೇಶದಲ್ಲಿ ಅವುಗಳಿಗೆ ಬೋರ್ಡ್ ಇರುತ್ತೆ, ಅಲ್ಲಿ ಕ್ಲೀನಾಗಿ ಅದನ್ನ ಬಿಟ್ಬಿಡ್ತಾರೆ. ಅಲ್ಲಿ ಸ್ವಲ್ಪ ಅವುಗಳಿಗೆ ಏನೋ ಒಂದಿಷ್ಟು ಮಸಾಜು ಅದು ಇದು ಎಲ್ಲ ಮಾಡ್ತಿರ್ತಾರೆ. ಈ ಗಾಯ ಆದ ಆನೆಗಳಿಗೆ ಮುಲಾಮ್ ಹಚ್ಚೋದು ಇದೆಲ್ಲ ಮಾಡ್ತಾರೆ. ನಂತರ ಈ ಕ್ರಾಲ್ ಏರಿಯಾ ಏನಿದೆ, ಈ ಪಳಗಿಸುವಂಥದ್ದು ಮತ್ತೆ ಅವುಗಳನ್ನ ಕಾಡಿಗೆ ಬಿಡುವಂಥ ಪ್ರದೇಶಗಳಿದೆ, ಅದು ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿದೆ. ಅದು ಶೆಟ್ಟಿಹಳ್ಳಿ ಅಭಯಾರಣ್ಯ, ಸಕ್ಕರೆಬೈಲು. ಹಾಗಾಗಿ ಈ ಆನೆಗಳ ಸಂಪರ್ಕ ಏನಿದೆಯಲ್ಲ ನಮಗೆ ಈ ಬರೀ ಒಂದು 2-2.5 ಗಂಟೆ ಸಿಗುತ್ತೆ. ಜೊತೆಗೆ ಆನೆಗಳು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅವು ಯಾವ ಕೂಡ ಅಲ್ಲಿ ಹೆಚ್ಚು ಕಾಲ ಇರೋದಿಲ್ಲ, ಅಂದ್ರೆ ಆ ಸ್ನಾನ ಮಾಡಿಸುವಂತ ಪ್ರದೇಶದಲ್ಲಿ. ಮತ್ತೆ ಸಕ್ಕರೆಬೈಲಲ್ಲೂ ಕೂಡ 100 ರೂಪಾಯಿ ಅದು ಅಫಿಷಿಯಲ್ ಆಗಿ ದರ ಇದೆ. ಅದು ನೀವು ಆನೆಯನ್ನ ಮೈ ತೊಳಿಸೋದಕ್ಕೆ. ಹೀಗೆ ಈ ಎಲ್ಲಾ ಕ್ಯಾಂಪ್ಗಳಲ್ಲೂ ಕೂಡ ಆನೆ ಮೈ ತೊಳಿಸೋದಕ್ಕೆ ಒಂದಿಷ್ಟು ದರವನ್ನ ನಿಗದಿಪಡಿಸಿರ್ತಾರೆ. ಇದು ಆದಾಯದ ಮೂಲವೂ ಹೌದು. ಮತ್ತೆ ಕೆಲವು ಟೀಕೆ ಟಿಪ್ಪಣಿಗಳಿದಾವೆ. ಅಲ್ಲೇನೋ ಮಾವತರು ಅಥವಾ ಕಾವಡಿಗರು ಅವ್ರೇನೋ ಒಂದಿಷ್ಟು ಹಣವನ್ನು ಕಲೆಕ್ಟ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಮತ್ತೆ ತುಂಬಾ ಜನರಿಗೆ ಈ ತರ ಆನೆ ಮೈ ತೊಳಿಸುವುದನ್ನ ಬ್ಯಾನ್ ಮಾಡಬೇಕು ಅಂತಾನೆ ಕೆಲವು ಅಧಿಕಾರಿಗಳು ಕೂಡ ನನ್ನ ಹತ್ರ ಮಾತಾಡಿದಿತ್ತು. ಒಟ್ಟಿನಲ್ಲಿ ಇವೆಲ್ಲದರ ಭಾಗವಾಗಿ ಈಗ ಅರಣ್ಯ ಸಚಿವರ ಏನು ಆದೇಶ ಇದೆಯಲ್ಲ, ಅದು ನಿರ್ದೇಶನ ಕೊಟ್ಟಿದ್ದಾರೆ. ಅದು ಆದೇಶ ಅಂದ್ರೆ ಒಂದು ಟಿಪ್ಪಣಿ ಹಾಕಿದ್ದಾರೆ. ಅದೀಗ ಸುತ್ತೋಲೆಯಾಗಿ ಹೊರಗಡೆ ಬಂದೇ ಬರುತ್ತೆ. ಇನ್ನು ಜನರು ಹೋಗಿ ಮೈ ತಿಕ್ಕೋದು, ಅದು ಅವುಗಳಿಗೆ ಆಹಾರ ನೀಡುವಂಥದ್ದು, ಫೋಟೋ ಕೊಡುವಂಥದ್ದು, ಅವುಗಳೆಲ್ಲ ಬಹಳ ಕಡಿಮೆ ಆಗುವಂತ ಸಾಧ್ಯತೆಗಳಿದಾವೆ. ಇದೊಂದು ದುರ್ಘಟನೆಯ ನಂತರ ಇದೆಲ್ಲ ಆಯ್ತಲ್ಲ ಅಂತ ಬೇಜಾರಿದೆ. ಮತ್ತೆ ನಾನು ಒಂದು ವಿಶೇಷವಾದಂತ ಒಂದು ಕಮೆಂಟ್ ನೋಡಿದೆ. ದಸರಾ ಸಮಯದಲ್ಲಿ ಏನ್ ಮಾಡ್ತೀರಾ 100 ಮೀಟರ್ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ, ಹೇಳಕ್ಕಾಗೋದಿಲ್ಲ. ಇನ್ನೂ ಬೇರೆ ತರದ ಸುಧಾರಣೆಗಳಾಗ್ಬೋದು ಮಿನಿಸ್ಟರ್ ಹೀಗೆ ಇದ್ರೆ. ಅದನ್ನ ನಾವು ಈಗಲೇ ಹೇಳೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಒಂದಿಷ್ಟು ಸುಧಾರಣೆಗಳು ಆಗ್ತಾ ಇದೆ, ಆದ್ರೆ ಈ ಘಟನೆಗಳು ಕಂಟ್ರೋಲಿಗೆ ಬರ್ತಾ ಇಲ್ಲ. ಪ್ರತಿದಿನನೂ ಒಂದು ಹೊಸ ಚಾಲೆಂಜ್. ನಮಗೂ ನಿಜವಾಗ್ಲೂ ನೆಮ್ಮದಿಯಿಂದ ಕೂರಕ್ಕಾಗ್ತಾ ಇಲ್ಲ. ಒಂದೊಂದು ದಿನ ಈಗ ದುಬಾರೆ ಇನ್ಸಿಡೆಂಟ್ ಅಲ್ಲಿ ಒಂದು 4-5 ಗಂಟೆ ನನಗೆ ವೇಸ್ಟ್ ಆಗಿದೆ, ಏನೋ ಒಂದು ಕಾರಣಕ್ಕಾಗಿ. ಅದನ್ನ ನಾವು ನಿಮಗೆ ಬಾಯಿ ಬಿಟ್ಟು ಹೇಳೋಕ್ಕಾಗೋದಿಲ್ಲ. ಎಷ್ಟು ಸಮಯ ಸ್ಪೆಂಡ್ ಮಾಡೋಕ್ಕೆ ಆಗುತ್ತೋ ಅಷ್ಟು ಸಮಯವನ್ನ ಇದಕ್ಕೆ ನಾವು ಸ್ಪೆಂಡ್ ಮಾಡಬೇಕಾದ ಪರಿಸ್ಥಿತಿ ಇದೆ. ಈ ಮತ್ತಲ್ಲಿ ಇರುವಂತಹ ಆನೆಗಳೇನಿದೆಯಲ್ಲ ಅವುಗಳನ್ನ ಹ್ಯಾಂಡಲ್ ಮಾಡೋದು ಕೂಡ ಬರಬೇಕು. ಕೆಲವರು ಹೇಳ್ತಾರೆ ಇಲ್ಲ, ಅದು ಮತ್ತಲ್ಲಿರೋದಿಲ್ಲ, ಅಂದ್ರೆ ಮಸ್ತಲ್ಲಿರೋದಿಲ್ಲ, ಅದಕ್ಕೆ ನಿರ್ದಿಷ್ಟ ಸಮಯ ಇದೆ, ಈ ಟೈಮಲ್ಲಿ ಇರೋಲ್ಲ ಅಂತ. ಅದೆಲ್ಲ ಸುಳ್ಳು. ಅಗೇನ್ ಶಿವಮೊಗ್ಗದ ಸಕ್ಕರೆಬೈಲ್ನಲ್ಲಿ ಈಗ ಬಹದ್ದೂರ್ ಅನ್ನುವಂತಹ ಒಂದು ಆನೆ ಅದು ಮಸ್ತಲ್ಲಿದೆ. ಅಲ್ಲಿ ಅದೇ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಒಂದೊಂದು ಕ್ಯಾಂಪ್ಗಳಲ್ಲೂ ಒಂದು ಭಿನ್ನವಾದಂತಹ ಪ್ರದೇಶಗಳು, ಏರಿಯಾಗಳಿದ್ದಾವೆ. ಅಲ್ಲಿ ಕ್ರಾಲಲ್ಲಿ ಹೆಂಗೆ ಅಂದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಇದೆ. ಅಲ್ಲಿ ಕೆಲವು ಆನೆಗಳನ್ನ ತೊಳೆದು ಬಿಡ್ತಾರೆ. ಒಂದು 22 ಆನೆ ಇರ್ಬೋದು. ಈಗ ಒಂದು 10-15 ಆನೆಗಳನ್ನ ಈಗ ತುಂಗಾ ನದಿ ತಗೊಬಂದ್ರೆ ಇನ್ನು ಉಳಿದಿದ್ದೆಲ್ಲ ಅಲ್ಲೇ ತೊಳೆದು ಬಿಡ್ತಾರೆ. ಕೆಲವು ಗಾಯಾಳು ಆನೆಗಳಿದಾವೆ. ಸೊ ಹೀಗೆ ಆಗಿದೆ. ಬಟ್ ಈ ಘಟನೆ ನಿಜಕ್ಕೂ ನನಗಂತೂ ಪರ್ಸನಲಿ ಬೇಜಾರಾಯಿತು. ನನ್ನಷ್ಟು ಚಂದನ ವಿಡಿಯೋಗಳನ್ನ ಮಾಡ್ಕೊಂಡು ಬಂದಿದ್ವಿ. ಬಟ್
ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ನನಗೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು.